ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಹೇಗಿದೆ ಎಲ್ಲರೂ ಕೂಡ? ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಸೊ PGCET 2025 MBA ಮತ್ತು MCA ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಸೊ ನಿಮ್ಮ ಪ್ರಿಪ್ರೇಷನ್ಗೆ ಒಂದು ಬೂಸ್ಟ್ ಕೊಡೋದಕ್ಕೋಸ್ಕರ, ಕೆಲವೊಂದು ಕ್ವಾಲಿಟಿ ಕಂಟೆಂಟ್ ಕೊಡೋದಕ್ಕೋಸ್ಕರ ಈ ಒಂದು ವೀಡಿಯೋಸ್ಗಳನ್ನ ನಾವು ಮಾಡ್ತಿರೋದು. ಸೀರೀಸ್ ಆಫ್ ಡೆಮೋ ಕ್ಲಾಸಸ್ ದಟ್ ವಿ ಆರ್ ಪ್ರೊವೈಡಿಂಗ್ ಇನ್ ಯೂಟ್ಯೂಬ್ ಜಸ್ಟ್ ಬಿಕಾಸ್ ಟು ಬೂಸ್ಟ್ ಯು. ನಿಮಗೆ ಸ್ವಲ್ಪ ಬೂಸ್ಟ್ ಕೊಡಬೇಕು, ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಿಮಗೆ ಹೇಳಿಕೊಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು PGCET 2025 ನಿಮಗೆ ಚೆನ್ನಾಗಿರೋ ರ್ಯಾಂಕಿಂಗ್ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಧ್ರುವಿಕಾ ಅಕಾಡೆಮಿ ವತಿಯಿಂದ ಈ ಒಂದು ಕೆಲವೊಂದು ಡೆಮೋ ವಿಡಿಯೋಸ್ಗಳನ್ನ ಮಾಡ್ತಾ ಇರೋದು. ಸೊ ಇವತ್ತಿನ ವಿಡಿಯೋದಲ್ಲಿ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಕರೆಂಟ್ ಅಫೇರ್ಸ್ ಮೇಲೆ. ಸೊ 24/2/2025 ಇವತ್ತಿನ ದಿನದಲ್ಲಿ ಅತಿ ಇಂಪಾರ್ಟೆಂಟ್ ಆದಂತಹ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡಬೇಕು ಅಂತ ಒಂದು ವಿಡಿಯೋಸ್ನ ಮಾಡ್ತಿರೋದು. ಐ ಹೋಪ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಪ್ರತಿಯೊಬ್ಬರು ಕೂಡ ಎಂಡ್ವರೆಗೂ ಕ್ಲಾಸಸ್ನ ನೋಡ್ರಿ. ನಿಮಗೆ ಏನಾದರೂ ಡೌಟ್ಸ್ ಬಂದರೂ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ ನಂಬರ್ ಇದೆ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಆನ್ ದಿಸ್ ನಂಬರ್. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಆಲ್ ಯುವರ್ ಪ್ರಾಬ್ಲಮ್ಸ್, ರೈಟ್? ಸೊ ಡೈಲಿ ಕರೆಂಟ್ ಅಫೇರ್ಸ್ ಫಾರ್ PGCET 2025 MBA ಮತ್ತು MCA ಇದು ಬರೋದು ಜನರಲ್ ಅವೇರ್ನೆಸ್ ಅಲ್ಲಿ. ಇವತ್ತಿನ ದಿನ 24/2/2025 ಒಂದು ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ, ರೈಟ್? ಸೊ ಬಿಫೋರ್ ಗೆಟಿಂಗ್ ಇನ್ ಟು ದಟ್, ಐ ಜಸ್ಟ್ ವಾಂಟ್ ಎವ್ರಿ ಒನ್ ಟು ನೋ ಧ್ರುವಿಕಾ ಅಕಾಡೆಮಿ ವತಿಯಿಂದ ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಈ ಒಂದು ಬ್ಯಾಚ್ ಕೋರ್ಸಲ್ಲಿ ನಿಮಗೆ ಪ್ರತಿದಿನ ಲೈವ್ ಕ್ಲಾಸಸ್ ಸಿಗುತ್ತೆ. ಅಂಟಿಲ್ ಯು ಗೆಟ್ ದ ಕಾಲೇಜ್ ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ. ಲೈವ್ ಮಿಸ್ಸರ್ ಯು ವಿಲ್ ಬಿ ಹ್ಯಾವಿಂಗ್ ರೆಕಾರ್ಡೆಡ್ ಕ್ಲಾಸ್ ಆಲ್ಸೋ. ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ ಅ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಸಪರೇಟ್ಲಿ. ಜೊತೆಗೆ ನಿಮಗೆ ಟೆಸ್ಟ್ ಕೂಡ ಸೀರೀಸ್ ಕೂಡ ಸಿಗುತ್ತೆ. ಈ ಟೆಸ್ಟ್ ಸೀರೀಸಲ್ಲಿ ನಿಮಗೆ ಪ್ರತಿದಿನ ಡೈಲಿ ಟೆಸ್ಟ್ ನಡೀತಾ ಇದ್ದಾವೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಡೈಲಿ ಟೆಸ್ಟ್ ನಡೀತಾ ಇದೆ. ನೆಕ್ಸ್ಟ್ 25 ಟೆಸ್ಟ್ ಸೀರೀಸ್ ಸಿಗುತ್ತೆ. 25 ಟೆಸ್ಟ್ ಸೀರೀಸಲ್ಲಿ 15 ಟೆಸ್ಟು ಕ್ಲಾಸ್ ವೈಸ್ ರ್ಯಾಂಕಿಂಗ್ ಸಿಗುತ್ತೆ, 10 ಟೆಸ್ಟು ಆಲ್ ಕರ್ನಾಟಕ ರ್ಯಾಂಕಿಂಗ್ ಸಿಗುತ್ತೆ. ಅದರ ಜೊತೆಗೆ ವೀಕ್ಲಿ ಟೆಸ್ಟ್ ಆನ್ ಸಂಡೇ, ಪ್ರತಿ ಸಂಡೇ ವೀಕ್ಲಿ ಟೆಸ್ಟ್ ವಿದೌಟ್ ಮಿಸ್ಸಿಂಗ್. ಇವನ್ ಸಿಂಗಲ್ ಸಂಡೇ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ದ ವೀಕ್ಲಿ ಟೆಸ್ಟ್ ಸಿಗುತ್ತೆ ನಿಮಗೆ. ಸೊ ಇವೆಲ್ಲ ಬೆನಿಫಿಟ್ ಜೊತೆಗೆ ನಿಮಗೆ ಒಂದು ಬ್ಯಾಚ್ಗೆ ಜಾಯ್ನ್ ಆದರೆ ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಬ್ಯಾಚಸ್. ಎಕ್ಸಾಮ್ಸ್ ಬರೋವರೆಗೂ ಕ್ಲಾಸಸ್ನ ಕೇಳ್ರಿ, ಎಕ್ಸಾಮ್ಸ್ ಬರೋವರೆಗೂ ರೆಕಾರ್ಡೆಡ್ ಕ್ಲಾಸ್ನ ಕೇಳ್ರಿ, ಎಕ್ಸಾಮ್ಸ್ ಬರೋವರೆಗೂ ಸ್ಟಡಿ ಮೆಟೀರಿಯಲ್ಸ್ ವಿ ವಿಲ್ ಪ್ರೊವೈಡ್ ಆ್ಯಂಡ್ ಯು ಕ್ಯಾನ್ ಆಕ್ಸೆಸ್ ಟು ಆಲ್ ದ ಸ್ಟಡಿ ಮೆಟೀರಿಯಲ್ಸ್. ನಂದು ಒಂದೇ ಏಮ್ ಏನಪ್ಪ ಅಂದರೆ ಕರ್ನಾಟಕದ ಪ್ರತಿಯೊಬ್ಬ ಗ್ರಾಜ್ಯುಯೇಟ್ ಕೂಡ ಟಾಪ್ MNC ಕಂಪನಿಯಲ್ಲಿ ಪ್ಲೇಸ್ ಆಗಬೇಕು. ಇದಕ್ಕೆ ಏನು ಮಾಡಬೇಕು? ಟಾಪ್ ಕಾಲೇಜಸಲ್ಲಿ ಹೋಗಲೇಬೇಕು. ವಿದಿನ್ 500 ರ್ಯಾಂಕಿಂಗ್ ಒಳಗಡೆ ತೊಗೊಂಡು ಟಾಪ್ ಕಾಲೇಜಲ್ಲಿ ಹೋಗಿ MBA MCA ಮಾಡಲೇಬೇಕು. ಇದು ನನ್ನ ಫಸ್ಟ್ ಏಮು. ಮೈ ಫಸ್ಟ್ ಏಮ್ ಈಸ್ ದಿಸ್ ಈಸ್. ಸೊ ಇವು ಎಲ್ಲ ಕೂಡ ಟಾಪ್ ಕಾಲೇಜಲ್ಲಿ ಹೋಗಬೇಕು ಅಂದರೆ ವಾಟ್ ಯು ಹ್ಯಾವ್ ಟು ಡೂ, PGCETನ ಕರೆಕ್ಟಾಗಿ ಬರೀರಿ. ನೀವು ಸ್ಕಾಲರ್ಶಿಪ್ಪಲ್ಲಿ ಹೋಗ್ತಿರೋ ಅಥವಾ ಬ್ಯಾಂಕ್ ಲೋನ್ ಮಾಡೋ ಹೋಗ್ತಿರೋ ವಾಟ್ ಎವರ್, ಬಟ್ ಟಾಪ್ ಕಾಲೇಜಲ್ಲಿ ಪ್ಲೇಸ್ ಆಗಬೇಕು. ವಿತ್ ಅ ವೆರಿ ಸ್ಮಾಲ್ ಫೀಸಲ್ಲಿ ಟಾಪ್ ಕಾಲೇಜ್ಗೆ ಹೋಗಿ ನೀವು ಜಾಯ್ನ್ ಆಗಿ ನಿಮ್ಮ ಕರಿಯರ್ನ ಸೂಪರ್ ಡೂಪರ್ ಆಗಿ ಮಾಡ್ಕೋಬೇಕು. ದಿಸ್ ಈಸ್ ಮೈ ಫಸ್ಟ್ ಟೈಮ್ ಆ್ಯಂಡ್ ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್ ಪರ್ಸ್ಪೆಕ್ಟಿವ್, ರೈಟ್? ಸ್ಟಾರ್ಟ್ ಮಾಡೋಣಪ್ಪ ಇವತ್ತಿನ ಕ್ಲಾಸ್ನ. ಸೊ ಇವತ್ತಿನ ಕ್ಲಾಸ್ ಯಾರಿಗೆ ಜಾಯ್ನ್ ಆಗಬೇಕು, ಧ್ರುವಿಕಾ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಪ್ಲೇಸ್ಟೋರ್ ಒಳಗಡೆ ನಂಬರ್ ಇದೆ, ಪ್ಲೇಸ್ಟೋರ್ ಒಳಗಡೆ ಧ್ರುವಿಕಾ ಅಕಾಡೆಮಿ ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ರಿ. ಕೆಳಗಡೆ ನಂಬರ್ ಕೂಡ ಸ್ಕ್ರೋಲ್ ಆಗ್ತಿದೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಆನ್ ದಿಸ್ ನಂಬರ್ ಆಲ್ಸೋ. ಡೆಫಿನೆಟ್ಲಿ ವಿ ವಿಲ್ ಹೆಲ್ಪ್ ಯು ಟು ಜಾಯಿನ್ ದ ಬ್ಯಾಚ್ ಕೋರ್ಸ್ ಆಲ್ಸೋ, ರೈಟ್? ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಫಸ್ಟ್ question of the 24ನೇ ಫೆಬ್ರವರಿ ಫಸ್ಟ್ ಕ್ವೆಶ್ಚನ್ ಕರೆಂಟ್ ಅಫೇರ್ಸ್, ದಟ್ ಈಸ್ ಇಂಡಿಯಾಸ್ ಫಸ್ಟ್ ಆಫ್ ಶೋರ್ ಏರ್ಪೋರ್ಟ್ ಟು ಕಮ್ ಅಪ್ ಆನ್ ಅ ಮ್ಯಾನ್ ಮೇಡ್ ಐಲ್ಯಾಂಡ್ ನಿಯರ್ ವಿಚ್ ಸಿಟಿ? ನೋಡ್ರಿ, ಫಸ್ಟ್ ಆಫ್ ಶೋರ್ ಏರ್ಪೋರ್ಟ್ ಅಂತ ಕರೀತಾರೆ. ಇದೇನಪ್ಪ, ಇದೊಂದು ಮ್ಯಾನ್ ಮೇಡ್ ಐಲ್ಯಾಂಡ್ ಮೇಲೆ ಆಗ್ತಿದೆ ಅಂತ ಹೇಳ್ತಾರೆ. ಯಾವ ಒಂದು ಸಿಟಿ ಒಳಗಡೆ ಆಗ್ತಿದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಕಚ್, ಆಪ್ಷನ್ ಡಿ ವಿಶಾಖಪಟ್ಟಣಂ. ಯಾವ ಸಿಟಿ ಒಳಗಡೆ ಈ ಒಂದು ಫಸ್ಟ್ ಆಫ್ ಶೋರ್ ಏರ್ಪೋರ್ಟ್ ಆಗ್ತಿದೆ? ಇದೊಂದು ಮ್ಯಾನ್ ಮೇಡ್ ಐಲ್ಯಾಂಡ್ ಆಗಿದೆ. ಇಟ್ ಇಸ್ ಅ ಹಿಂಟ್, ಮ್ಯಾನ್ ಮೇಡ್ ಐಲ್ಯಾಂಡ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಎ ಮುಂಬೈ ಅಪ್ಪಿ. ಮುಂಬೈ ಇಸ್ ಅ ಮ್ಯಾನ್ ಮೇಡ್ ಐಲ್ಯಾಂಡ್ ಅಪ್ಪಿ. ಐಲ್ಯಾಂಡ್ ಅಂದ್ರೆ ಏನು ಫಸ್ಟ್ ಅಂತ ತಿಳ್ಕೊಡ್ರಿ. ಐಲ್ಯಾಂಡ್ ಅಂದ್ರೆ ಏನಪ್ಪಾ ಅಂದ್ರೆ 4 ಕಡೆಯಿಂದ ವಾಟರ್ ಇರುತ್ತೆ, ಮಧ್ಯ ನಿಮ್ಗೆ ಏನಿರುತ್ತೆ? ಲ್ಯಾಂಡ್ ಇರುತ್ತೆ. ಸೊ ಇಟ್ ಈಸ್ ಅ ಲ್ಯಾಂಡ್. ಸೊ 4 ಕಡೆಯಿಂದ ವಾಟರ್ ಇದ್ರೆ ಏನಂತ ಕರಿತೀವಿ? ನಾವು ಐಲ್ಯಾಂಡ್ ಅಂತ ಕರಿತೀವಿ. ಅದೇ ಇವಾಗ ನೀವು ಚಿಕ್ಕ ವಯಸ್ಸಲ್ಲಿ ಓದಿರ ಇಂಡಿಯಾ ಇಸ್ ಅ ಪೆನಿನ್ಸುಲರ್ ಪ್ಲಾಟ್ಯೂ ಅಂತ ಓದಿರ, ಪರ್ಯಾಯ ದ್ವೀಪ ಅಂತ ಓದಿರ. ವಾಟ್ ಈಸ್ ಪರ್ಯಾಯ ದ್ವೀಪ? ವಾಟ್ ಈಸ್ ಪೆನಿನ್ಸುಲರ್ ಪ್ಲಾಟ್ಯೂ? ಸೊ ಒಂದು ಕಡೆಯಿಂದ ಭೂಮಿ ಇರುತ್ತೆ, 3 ಕಡೆಯಿಂದ ವಾಟರು, ಒಂದು ಕಡೆಯಿಂದ ಭೂಮಿ. ಮೇಲ್ಗಡೆ ಎಲ್ಲ ನಿಮಗೆ ಚೈನಾ ರಷ್ಯಾ ಎಲ್ಲ ಸಿಗುತ್ತೆ ನಿಮಗೆ ಮೇಲ್ಗಡೆಯಿಂದ, ರೈಟ್? ಸೊ ರಷ್ಯಾ ಚೈನಾ ಎಲ್ಲ ಸಿಗುತ್ತೆ. ಒಂದು ಕಡೆಯಿಂದ ಭೂಮಿ ಇದೆ, ಇನ್ನೊಂದು ಕಡೆಯಿಂದ ವಾಟರ್ ಇದೆ. ಹಿಂದೂ ಮಹಾಸಾಗರ, ಬಂಗಾಳಕೊಲ್ಲಿ ಮತ್ತೆ ಅರಬ್ಬಿ ಸಮುದ್ರ ಎಲ್ಲ ಸಿಗುತ್ತಲ್ಲ. ಸೊ 3 ಕಡೆಯಿಂದ ವಾಟರು, ಒಂದು ಕಡೆಯಿಂದ ಲ್ಯಾಂಡ್ ಇದ್ರೆ ಏನಂತ ಕರಿತೀವಿ? ಅಂದ್ರೆ ಪರ್ಯಾಯ ದ್ವೀಪ ಅಥವಾ ಪೆನಿನ್ಸುಲರ್ ಪ್ಲಾಟ್ಯೂ ಅಂತ ಕರಿತೀವಿ. ಇಂಡಿಯಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪೆನಿನ್ಸುಲರ್ ಪ್ಲಾಟ್ಯೂ. ನೆಕ್ಸ್ಟ್ ಬರುತ್ತಪ್ಪಿ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಂತ ಬರ್ತವೆ. ಹಲವು ದ್ವೀಪಗಳನ್ನು ಸೇರಿಸ್ಬಿಟ್ಟು ಒಂದು ಟರ್ಮ್ಸ್ ಕರೀತಾರೆ. ಅದಕ್ಕೆ ಏನಂತ ಕರೀತಾರೆ? ನಾವು ಆರ್ಚಿಪೆಲಾಗೋ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ರೂಪ್ ಆಫ್ ಐಲ್ಯಾಂಡ್ ಈಸ್ ಕಾಲ್ಡ್ ಆಸ್ ಆರ್ಚಿಪೆಲಾಗೋ. ಎಕ್ಸಾಂಪಲ್ ಅಪ್ಪಿ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಈಸ್ ಆರ್ಚಿಪೆಲಾಗೋ. ಸುಮಾತ್ರಾ ಐಲ್ಯಾಂಡ್ಸ್ಗಳು ಆರ್ಚಿಪೆಲಾಗೋ. ಸೊ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಈಸ್ ಕಾಲ್ಡ್ ಆಸ್ ದಿ ಆರ್ಚಿಪೆಲಾಗೋ. ಐಲ್ಯಾಂಡ್ ಅಂದ್ರೆ ಏನು? 4 ಕಡೆಯಿಂದ ವಾಟರ್, ಒಂದು ಕಡೆಯಿಂದ ಭೂಮಿ, ಅದನ್ನ ಐಲ್ಯಾಂಡ್ ಅಂತ ಕರಿತೀವಿ. ವಾಟ್ ಈಸ್ ಪೆನಿನ್ಸುಲರ್ ಪ್ಲಾಟ್ಯೂ? ಪೆನಿನ್ಸುಲರ್ ಪ್ಲಾಟ್ಯೂ ಎಕ್ಸಾಂಪಲ್ ಇಂಡಿಯಾ. 3 ಕಡೆಯಿಂದ ವಾಟರ್ ಇರುತ್ತೆ, ಒಂದು ಕಡೆಯಿಂದ ನಿಮ್ಗೆ ಏನಿರುತ್ತೆ? ಲ್ಯಾಂಡ್ ಇರುತ್ತೆ. ಅದನ್ನ ನಾವು
ಪರ್ಯಾಯ ದ್ವೀಪ ಅಥವಾ ಪೆನಿನ್ಸುಲರ್ ಪ್ಲಾಟೋ ಅಂತ ಕರಿತೀವಿ. ಸೊ ಮುಂಬೈ ಇಸ್ ಅ ಮ್ಯಾನ್ ಮೇಡ್ ಐಲ್ಯಾಂಡ್. ಸೊ ಈ ಒಂದು ಮುಂಬೈಗೆ ಏನಾಗ್ತಿದೆ, ಫಸ್ಟ್ ಆಫ್ ಶೋರ್ ಏರ್ಪೋರ್ಟು ಸ್ಥಾಪನೆ ಆಗ್ತಿದೆ, ರೆಡಿ ಆಗ್ತಿದೆ ಅಂತ ಹೇಳ್ತಾರೆ. ಸೊ ದನ್ ನೆಕ್ಸ್ಟ್ ಕ್ವಶನ್ ಇಸ್ ಸೆಕೆಂಡ್ ಕ್ವಶನ್. ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದಿ ನ್ಯೂ ಅಂಬಾಸಿಡರ್ ಫಾರ್ ಇಂಡಿಯಾ ಟು ಈಜಿಪ್ಟ್? ಈಜಿಪ್ಟ್ ದೇಶದೊಳಗಡೆ ಇಂಡಿಯಾದಿಂದ ಯಾರು ರಾಯಭಾರಿ, ಹೊಸ ರಾಯಭಾರಿ, ಅಂಬಾಸಿಡರ್ ಅಂತ ಕರಿತೀವಿ, ಯಾರು ಅಪಾಯಿಂಟ್ ಆದರು? ಆಪ್ಷನ್ ಎ ಪಿ ಸಿ ಮೋದಿ, ಆಪ್ಷನ್ ಬಿ ನಾರಾಯಣ್ ವರ್ಮಾ, ಆಪ್ಷನ್ ಸಿ ಸುರೇಶ್ ಕೆ ರೆಡ್ಡಿ, ಆಪ್ಷನ್ ಡಿ ಜ್ಞಾನೇಶ್ ಕುಮಾರ್. Who has been appointed as a new ambassador to India to Egypt appi? The answer is option C, Suresh K Reddy appi. Very important question appi. International relations ಬಗ್ಗೆ ಕೆಲವೊಂದು ಕ್ವೆಶ್ಚನ್ಸ್ ನಿಮಗೆ ಪ್ರತಿ ವರ್ಷ ಬರುತ್ತೆ, ಒಂದು ಕ್ವೆಶ್ಚನ್ ಆದರೂ ಬಂದೇ ಬರುತ್ತೆ. ಇದು ಇಂಪಾರ್ಟೆಂಟು. ಇಂಡಿಯಾದಿಂದ ಈಜಿಪ್ಟ್ಗೆ ಫಸ್ಟ್ ಅಂಬಾಸಿಡರ್ ಹೋದಂತಹ ಫಸ್ಟ್ ಅಲ್ಲ, ಇವಾಗ ಪ್ರೆಸೆಂಟ್ ಆಗಿರುವಂತಹ ಅಂಬಾಸಿಡರ್ ಯಾರಪ್ಪ ಅಂದರೆ ಸುರೇಶ್ ಕೆ ರೆಡ್ಡಿ. ಸೊ ಸುರೇಶ್ ಕೆ ರೆಡ್ಡಿ ಅಪಾಯಿಂಟೆಡ್ ಆಸ್ ದಿ ನೆಕ್ಸ್ಟ್ ಅಂಬಾಸಿಡರ್ ಆಫ್ ಇಂಡಿಯಾ ಟು ಈಜಿಪ್ಟ್ಗೆ ಹೋಗ್ತಾ ಇದ್ದಾರೆ. ಕ್ವೆಶ್ಚನ್ ನಂಬರ್ 3 ಅಪ್ಪಿ. ವೇರ್ ಡಿಡ್ 9th ಎಡಿಷನ್ ಆಫ್ ಏಷ್ಯಾ ಎಕನಾಮಿಕ್ ಡೈಲಾಗ್ 2025 ಬಿಗಿನ್? ಏಷ್ಯಾ ಎಕನಾಮಿಕ್ ಡೈಲಾಗ್ ವೆರಿ ಇಂಪಾರ್ಟೆಂಟ್. ನಿಮಗೆ MBA ಆಗಿರಲಿ MC ಆಗಿರಲಿ ಎಕನಾಮಿಕ್ಸ್ ಬಗ್ಗೆ ತುಂಬ ನಿಮಗೆ ಏನು ಬರುತ್ತೆ, ಕ್ವಶನ್ಸ್ ಬರುತ್ತೆ ಜನರಲ್ ಅವೇರ್ನೆಸ್ ಅಲ್ಲಿ. ಸೊ ಆ ರೀತಿ ಏಷ್ಯಾ ಎಕನಾಮಿಕ್ ಡೈಲಾಗ್ 2025 9th ಎಡಿಷನ್ ಎಲ್ಲಿ ಆಗ್ತಾ ಇದೆ? ಆಪ್ಷನ್ ಎ ನ್ಯೂ ಡೆಲ್ಲಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಪುಣೆ, ಆಪ್ಷನ್ ಡಿ ಬ್ಯಾಂಗಲೂರು. ಎಲ್ಲಿ ಆಗ್ತಿದೆ ಅಪ್ಪಿ? ದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಪುಣೆ ಒಳಗಡೆ ಆಗ್ತಿದೆ. ವೆರಿ ಇಂಪಾರ್ಟೆಂಟ್, ಪುಣೆ ಒಳಗೆ ಆಗ್ತಿದೆ. ದ 9th ಎಡಿಷನ್, ಇದು 9th ಎಡಿಷನ್ ಆಫ್ ಏಷ್ಯಾ ಎಕನಾಮಿಕ್ ಡೈಲಾಗ್, AED ಅಂತ ಕರಿತೀವಿ. ಸೊ ನಿಮ್ಮ ಎಕ್ಸಾಮ್ ಒಳಗಡೆ ಏಷ್ಯಾ ಎಕನಾಮಿಕ್ ಡೈಲಾಗ್ ಅಂತ ಕೊಡಲ್ಲ, AED ಅಂತ ಕೊಡ್ತಾರೆ. ಸೊ AED 2025 ಯಾವ ಒಂದು ಸ್ಟೇಟ್ ಒಳಗಡೆ ಅಥವಾ ಯಾವ ಒಂದು ಸಿಟಿ ಒಳಗಡೆ ಆಗ್ತಿದೆ? ದ ಆನ್ಸರ್ ಈಸ್ ಪುಣೆ, ಮಹಾರಾಷ್ಟ್ರ ಒಳಗಡೆ ಆಗ್ತಿದೆ. ರೈಟ್. ಕ್ವೆಶ್ಚನ್ ನಂಬರ್ 4 ಅಪ್ಪಿ. ವಿಚ್ ಕಂಟ್ರಿ ಈಸ್ ಇನ್ವಾಲ್ವ್ಡ್ ಇನ್ ಸ್ಟ್ರೆಂಥನಿಂಗ್ ಮೀಡಿಯಾ ಟೈಸ್ ವಿತ್ ಇಂಡಿಯಾ ಅಹೆಡ್ ಆಫ್ ವೇವ್ಸ್ 2025? ವಾಟ್ ಈಸ್ ವೇವ್ಸ್ ನೋಡೋಣ ಫಸ್ಟು. ಯಾವ ಕಂಟ್ರಿ ಮೀಡಿಯಾಗಳನ್ನ ಸ್ಟ್ರೆಂಥನ್ ಮಾಡಬೇಕು ಇಂಡಿಯಾ ಜೊತೆಗೆ ಟೈಅಪ್ ಮಾಡಿಕೊಂಡು ಅಂತ ಒಂದು ಡೈಲಾಗ್ನ ಮಾಡ್ತಿದ್ದಾರೆ? ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್, ಆಪ್ಷನ್ ಬಿ ಸೌದಿ ಅರೇಬಿಯಾ, ಆಪ್ಷನ್ ಸಿ ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ ಡಿ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE. ದ ಆನ್ಸರ್ ಈಸ್ ಆಪ್ಷನ್ ಬಿ ಸೌದಿ ಅರೇಬಿಯಾ. Saudi Arabia, very important. Waves 2025 scheduled for May 1 to 4 at Mumbai's Geo World Convention Center. illagtide waves. So India and Saudi Arabia are enhancing their media ties ahead of Waves 2025. An Indian delegation including I&B Secretary Sanjay Jaju and Prasara Bharati CEO. So iವರು ಪ್ರಸಾರ ಭಾರತಿ CEO ಕೂಡ ಹೌದು, ಯಾರು? ಸಂಜಯ್ ಜಾಜು. ರೈಟ್. ಸೊ ವೇವ್ಸ್ ಫುಲ್ ಫಾರ್ಮ್ ಏನಪ್ಪ ಅಂದರೆ ವರ್ಲ್ಡ್ ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್ ಸಮಿಟ್. ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ವೇವ್ಸ್ ಅಂತ ಕೇಳ್ಬೋದು, ತುಂಬ ನ್ಯೂಸಲ್ಲಿದೆ ವೇವ್ಸ್ ಬಗ್ಗೆ. ಸೊ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ವೇವ್ಸ್? ವರ್ಲ್ಡ್ ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್ ಸಮಿಟ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರುವಂಥ ಚಾನ್ಸ್ ಇರುತ್ತೆ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ವೇವ್ಸ್? ವೆರಿ ಇಂಪಾರ್ಟೆಂಟ್. ವರ್ಲ್ಡ್ ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್ ಸಮಿಟ್. ರೈಟ್. ಸೊ ನೆಕ್ಸ್ಟ್ 5ನೇ ಕ್ವಶನ್ ಅಪ್ಪಿ. Manikaran pilgrimage site which was seen in news lies in which state? Very important. ನಿಮಗೆ ಹಿಸ್ಟ್ರಿ ಬಗ್ಗೆ ಕ್ವಶನ್ ಇದೆ, ನಿಮಗೆ ಹಿಸ್ಟ್ರಿ ಬಗ್ಗೆ ಒಂದು ಟಾಪಿಕ್ ಇದೆ ಜನರಲ್ ಅವೇರ್ನೆಸ್ ಅಲ್ಲಿ. ಸೊ ಮಣಿಕರಣ್ ಪಿಲ್ಗ್ರಿಮೇಜ್ ಸೈಟ್ ಇದು ಯಾವ ಸ್ಟೇಟ್ ಅಥವಾ ಇದು ನ್ಯೂಸ್ ಅಲ್ಲಿ ಇದೆ, ಇದು ಯಾವ ಸ್ಟೇಟ್ ಒಳಗಡೆ ಇದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ವೆಸ್ಟ್ ಬೆಂಗಾಲ್, ಆಪ್ಷನ್ ಡಿ ಹಿಮಾಚಲ್ ಪ್ರದೇಶ್. ಮಣಿಕರಣ್ ಪಿಲ್ಗ್ರಿಮೇಜ್ ಸೈಟ್. ಸೊ ಆನ್ಸರ್ ಈಸ್ ಆಪ್ಷನ್ ಡಿ ಹಿಮಾಚಲ್ ಪ್ರದೇಶ್ ಅಪಿ. ಹಿಮಾಚಲ್ ಪ್ರದೇಶ್ ಒಳಗಡೆ ಯಾವುದು ಮಣಿಕರಣ್ pilgrimage site ಇದೆ. ಸೊ ಮಣಿಕರಣ್ is a small town in Himachal Pradesh known for its hot springs and religious significant. hot springs ಬರ್ತವೆ ಅಂದರೆ ಜಾಸ್ತಿ ಜ್ವಾಲಾಮುಖಿಗಳು ಆಗ್ತಾ ಇರ್ತವೆ. ರೈಟ್. ನಾವು ಇದನ್ನ ಪ್ಲೇಟ್ ಟೆಕ್ಟಾನಿಕ್ಸ್ ಅಲ್ಲಿ ಓದ್ತೀವಿ. ಸೊ ಅದನ್ನ ಬ್ಯಾಚ್ ಕೋರ್ಸ್ ಅಲ್ಲಿ ನಿಮಗೆ ಹೇಳ್ತೀವಿ ವಾಟ್ ಈಸ್ ಪ್ಲೇಟ್ ಟೆಕ್ಟಾನಿಕ್ಸ್, ವಾಟ್ ಈಸ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ಗಳು ನಿಮಗೆ ಜಿಯೋಗ್ರಫಿ ಒಳಗಡೆ. ಸೊ ಇದೊಂದು ಹಾಟ್ ಸ್ಪ್ರಿಂಗ್ ಆಗಿದೆ. ಎಲ್ಲಿ? ಮಣಿಕರಣ್ ಇಸ್ ಅ ಸ್ಮಾಲ್ ಟೌನ್ ಇನ್ ಹಿಮಾಚಲ್ ಪ್ರದೇಶ್. ಅ ಪ್ರಪೋಸಲ್ ಟು ಟ್ರಾನ್ಸ್ಫರ್ ವಾಟರ್ ಫ್ರಮ್ ಮಣಿಕರಣ್ ಟು ಕಾಸೋಲ್ ಫಾರ್ ಅ ಹಾಟ್ ಬಾತ್ ಫೆಸಿಲಿಟಿ ಹ್ಯಾಸ್ ಸ್ಪಾರ್ಕ್ಡ್ ದ ಲೋಕಲ್ ಅಪೋಸಿಷನ್. ಸೊ ಹಾಟ್ ಬಾತ್ ಇಲ್ಲಿ ಏನು ಹಾಟ್ ಸ್ಪ್ರಿಂಗ್ ಏನು, ಇಲ್ಲಿ ಜ್ವಾಲಾಮುಖಿ ಆಗ್ತಿರ್ತವೆ ಮತ್ತು ಬಿಸಿ ನೀರಿನ ಬುಗ್ಗೆಗಳು, ಬಿಸಿ ನೀರು ಬರುತ್ತೆ ಇಲ್ಲಿ. ಸೊ ಅದನ್ನ ಡಿವಿಯೇಟ್ ಮಾಡಿಬಿಟ್ಟು ಮಣಿಕರಣಿಂದ ಕೋಸಾಲ್ಗೆ ಕಳಿಸ್ಬೇಕು ಆ ಒಂದು ನೀರನ್ನ ಅಂತ ಒಂದು ಫೆಸಿಲಿಟಿ ಮಾಡಬೇಕು ಅಂತ ಅನ್ಕೊಂಡಿದ್ರು. ಅದಕ್ಕೆ ಲೋಕಲ್ ಆಗಿ ಅಪೋಸಿಷನ್ ಬರ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಮಣಿಕರಣ್ ಪಿಲ್ಗ್ರಿಮೇಜ್ ಸೈಟ್ ಏನಿದೆ ಇದು ತುಂಬಾ ನ್ಯೂಸ್ ಅಲ್ಲಿ ಇದೆ. ಸೊ ವೆರಿ ಇಂಪಾರ್ಟೆಂಟ್. ಎಲ್ಲಿ ಬರುತ್ತೆ ಇದು ಆಪ್ಷನ್ ಡಿ ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಅಪ್ಪಿ. ಕ್ವೆಶ್ಚನ್ ನಂಬರ್ 6. Who tops the list of world's richest women as per Forbes Billionaires List 2024? ವೆರಿ ಇಂಪಾರ್ಟೆಂಟ್ ಅಪ್ಪಿ. ಅತಿ ಶ್ರೀಮಂತ ಮಹಿಳೆ ಇಡೀ ಪ್ರಪಂಚದಲ್ಲಿ ಯಾರು ಪಬ್ಲಿಷ್ ಮಾಡ್ತಾರೆ ಇದನ್ನ? ಫೋರ್ಬ್ಸ್ ಅನ್ನೋ ಒಂದು ಪತ್ರಿಕೆ
ಇಟ್ ಇಸ್ ಅನ್ ನ್ಯೂಸ್ ಪೇಪರ್ ಅನ್ಕೊಡ್ರಿ, ಇಟ್ ಇಸ್ ಅನ್ ಮ್ಯಾಗ್ಝಿನ್ ಅನ್ಕೊಡ್ರಿ. ಸೊ ಇವ್ರು ಏನು ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ ಇದನ್ನ. 2024 ಪ್ರಕಾರ ವರ್ಲ್ಡ್ಸ್ ರಿಚೆಸ್ಟ್ ವುಮೆನ್ ಯಾರು? ಆಪ್ಷನ್ ಎ ಎಲಿಸ್ ವೋಲ್ಟನ್, ಆಪ್ಷನ್ ಬಿ ಸಾವಿತ್ರಿ ಜಿಂದಾಲ್, ಆಪ್ಷನ್ ಸಿ ಜಾಕ್ಲಿನ್ ಮಾರ್ಸ್, ಆಪ್ಷನ್ ಡಿ ಫ್ರಾಂಕೋಯಿಸ್ ಬಟರ್ಕೋರ್ಟ್ ಮೇಯರ್ಸ್. ಹೆಸರು ಎಷ್ಟಂದ್ರೆ ನೋಡಿ, ಬಟರ್ ಕೋಟ್ಸ್ ಅಂತೆ. ಸೊ ಫ್ರಾಂಕೋಯಿಸ್ ಬಟರ್ ಕೋಟ್ಸ್ ಮೇಯರ್ಸ್ ಯಾರಾದ್ರು ವರ್ಲ್ಡ್ಸ್ ರಿಚೆಸ್ಟ್ ವುಮೆನ್? ದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಎಲಿಸ್ ವೋಲ್ಟನ್. ಎಲಿಸ್ ವೋಲ್ಟನ್, she became the world's most richest woman according to Forbes. Option B A aitapi, the world's top 10 richest women featured by Forbes have emerged as the formidable leaders across the diverse sector, collectively amazing and impressive net worth of surpassing $500 billion approximately. ಎಷ್ಟಪ್ಪ? $500 billion. ಅಂದರೆ ವರ್ಲ್ಡ್ಸ್ ಅತಿ ಶ್ರೀಮಂತ 10 ಮಹಿಳೆಯರದು ಟೋಟಲ್ ಇನ್ಕಮ್ ಎಷ್ಟಪ್ಪಿ? ಟೋಟಲ್ ಆಸ್ತಿ ಎಷ್ಟಪ್ಪ ಅಂದರೆ $500 billion ಇದಾವೆ ಅಂತ ಹೇಳ್ತಾರೆ. $500 billion. ಇವ್ರದ್ದು ಅಲಿಸ್ ವೋಲ್ಟನ್ ಅವ್ರದ್ದು $112.5 billion ಅಪ್ಪಿ. ಇವ್ರೊಬ್ಬರದೇ $112.5 billion ಇದೆ, ರೈಟ್. ನೋಟಬಲಿ ವುಮನ್ ಮೇಡ್ ಅಪ್ ಟು 13.3% of the global billionaires population last year according to the Forbes billionaires list 2024. ಅಂದರೆ 100 ಜನ ಅಥವಾ 100% ಆಫ್ ಮನಿ ಇತ್ತಪ್ಪ ಅಂದರೆ ಅದರಲ್ಲಿ 13.5% ಆಫ್ ಮನಿ ಏನಿದೆ ಇದನ್ನ ಕಾಂಟ್ರಿಬ್ಯೂಟ್ ಮಾಡ್ತಿರೋರು ವುಮೆನ್. ಉಳಿದಿದ್ದು 26 ಅದು ಉಳಿದಿದ್ದು 74.5 ಏನು ಬರುತ್ತಲ್ಲ ಅದನ್ನು ಕಾಂಟ್ರಿಬ್ಯೂಟ್ ಮಾಡೋದು ಮೆನ್ನು. ಬರೀ ವುಮೆನ್ 13.5% ಆಫ್ ಟೋಟಲ್ ವೆಲ್ತ್ ವಿಚ್ ಇಸ್ ದೇರ್ ಇನ್ ವರ್ಲ್ಡ್. ಎಷ್ಟು? 13.5%. ವೆರಿ ಇಂಪಾರ್ಟೆಂಟ್. ಯಾರಪ್ಪ? ಎಲಿಸ್ ವೋಲ್ಟನ್. She is the richest woman according to Forbes. Very important. Question number 7. Recently, who laid down the foundation stone of Cancer Hospital at Bhageshwar Dham? Very important. ಇದು ಕೂಡ ತುಂಬ ಕ್ವಶನ್ ಬಂದಿತ್ತು. ಭಾಗೇಶ್ವರ್ ಧಾಮಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಅಥವಾ ಯಾರಾದ್ರದ ಫೌಂಡೇಶನ್ ಹಾಕಿದ್ರು? ಆಪ್ಷನ್ ಎ ನರೇಂದ್ರ ಮೋದಿ, ಆಪ್ಷನ್ ಬಿ ಅಮಿತ್ ಶಾ, ಆಪ್ಷನ್ ಸಿ ರಾಜನಾಥ್ ಸಿಂಗ್, ಆಪ್ಷನ್ ಡಿ ದ್ರೌಪದಿ ಮುರ್ಮು. ನಿಮಗೆ ಇದನ್ನು ಕೂಡ ಕೇಳ್ಬೋದು, ರೈಟ್. ಸೊ ದ ಆನ್ಸರ್ ಬಂದ್ಬಿಡಪ್ಪಿ ಆಬ್ವಿಯಸ್ಲಿ ಆಪ್ಷನ್ ಎ ನರೇಂದ್ರ ಮೋದಿ ಅವರು. ಸೊ PM ನರೇಂದ್ರ ಮೋದಿ ಲೇಡ್ ಡೌನ್ ದ ಸ್ಟೋನ್ ಆಫ್ ಭಾಗೇಶ್ವರ್ ಧಾಮ್ ಮೆಡಿಕಲ್ ಆ್ಯಂಡ್ ಸೈನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಗರ್ಹಾ ವಿಲೇಜ್, ensuring the better healthcare service for people from all walks of life. The cancer hospital worth of 200 crores will offer free treatment to underprivileged cancer patients ಅಂತ ಹೇಳ್ತಾರೆ, ರೈಟ್. ಸೊ ಎಲ್ಲಪ್ಪ ಇದು ಭಾಗೇಶ್ವರ್ ಧಾಮ್. ವೆರಿ ಇಂಪಾರ್ಟೆಂಟ್. ನರೇಂದ್ರ ಮೋದಿ ಅವರು ಇದರಿಂದ ಒಂದು ಅಡಿಗಲ್ಲ ಹಾಕಿದ್ರು, ಫೌಂಡೇಶನ್ ಹಾಕಿದ್ರು. ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 8. ಹೂ ಹ್ಯಾಸ್ ವನ್ ಮೆಮೊರಿ ಲೀಗ್ ವರ್ಲ್ಡ್ ಚಾಂಪಿಯನ್ಶಿಪ್ 2025? ಮೆಮೊರಿ ಲೀಗ್ ನೆನಪಿಟ್ಕೊಳ್ಳುವಂಥ ಶಕ್ತಿ, ನೆನಪಿನ ಸಾಮರ್ಥ್ಯ ಶಕ್ತಿ ಒಳಗಡೆ. ಸೊ ಮೆಮೊರಿ ಲೀಗ್ ವರ್ಲ್ಡ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಸ್ಪೋರ್ಟ್ಸ್ ಬಗ್ಗೆ ಕ್ವಶನ್ ಬರುತ್ತಪ್ಪ ನಿಮಗೆ. ಯಾರು ಇದನ್ನ ಗೆದ್ರು? ಯಾವುದು? ಮೆಮೊರಿ ಲೀಗ್ ವರ್ಲ್ಡ್ ಚಾಂಪಿಯನ್ಶಿಪ್ 2025. ಆಪ್ಷನ್ ಎ ವಿಶ್ವ ರಾಜ್ಕುಮಾರ್, ಆಪ್ಷನ್ ಬಿ ಲಖ್ವಿಂದರ್ ಸಿಂಗ್, ಆಪ್ಷನ್ ಸಿ ಸತ್ಯೇಂದ್ರ ಲಹಾಮೋರ್, ಆಪ್ಷನ್ ಡಿ ಸತೀಶ್ ವರ್ಮಾ. Who has won the Memory League World Championship 2025? So the answer ಬಂದು ಆಪ್ಷನ್ ಎ ವಿಶ್ವ ರಾಜ್ಕುಮಾರ್. ಎಷ್ಟಪ್ಪ ವರ್ಲ್ಡ್ ರೆಕಾರ್ಡ್ ಆಯಿತು? ವಿಶ್ವ ರಾಜ್ಕುಮಾರ್ ಹ್ಯಾಸ್ won the Memory League World Championship 2025 by memorizing a sequence of 80 random numbers in 13.5 seconds and 30 images in 8.4 seconds. ನೆನ್ಪಿಟ್ಕೊಡ್ರಿ, ನೀವು ನೆನ್ಪಿಟ್ಕೋಬೇಕು. ಅವರು ನೆನ್ಪಿಟ್ಕೊಂಡು ಗೆದ್ರು. ಎಷ್ಟು? 80 ರ್ಯಾಂಡಮ್ ನಂಬರ್ಸ್ನ. 80 ಅಂದರೆ 525, 537, 1230 ಈ ರೀತಿ ರ್ಯಾಂಡಮ್ ಇಟ್ಟಿರ್ತಾರೆ. ಅದನ್ನೆಲ್ಲ ಏನು ಮಾಡಬೇಕು? ಆರ್ಡರ್ ವೈಸ್ ಜೋಡಣೆ ಮಾಡಬೇಕು. ಹಂಗೆ 80 ನಂಬರ್ಸ್ನ 13.5 ಸೆಕೆಂಡ್ ಒಳಗಡೆ ಐಡೆಂಟಿಫೈಡ್. ಅದ್ರ ಜೊತೆಗೆ 30 ಇಮೇಜ್ನ 8.4 ಸೆಕೆಂಡ್ ಒಳಗಡೆ ಐಡೆಂಟಿಫೈ ಮಾಡಿದ್ರು. ದ ಮೆಮೊರಿ ಲೀಗ್ ವರ್ಲ್ಡ್ ಚಾಂಪಿಯನ್ಶಿಪ್ ಈಸ್ ಇಂಟೆನ್ಸ್ ಆನ್ಲೈನ್ ಕಾಂಪಿಟೇಷನ್. ಇಟ್ ಇಸ್ ಅನ್ ಆನ್ಲೈನ್ ಕಾಂಪಿಟೇಷನ್ ಅಪ್ಪಿ. ನೀವು ಹೆಂಗೆ ಆನ್ಲೈನ್ ಕ್ಲಾಸ್ ಕೇಳ್ತಾರೆ ಇದೇ ರೀತಿ ಆನ್ಲೈನ್ ಕಾಂಪಿಟೇಷನ್ ಇದು, ರೈಟ್. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪಿ. ಯಾರು ಗೆದ್ರು? ವಿಶ್ವ ರಾಜ್ಕುಮಾರ್ ಗೆದ್ರು. ಕ್ವೆಶ್ಚನ್ ನಂಬರ್ 9. ಹೂ ಹ್ಯಾಸ್ ಲಾಂಚ್ಡ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸೂಪರ್ಸೋನಿಕ್ ರಾಮ್ಜೆಟ್ ಇಂಜಿನ್ ತೇಜ್? ಪ್ರೈವೇಟ್ ಸೂಪರ್ಸೋನಿಕ್ ರಾಮ್ಜೆಟ್ ಇಂಜಿನ್, ರೈಟ್. ಇಟ್ ಇಸ್ ಅನ್ ಕೈಂಡ್ ಆಫ್ ಇಂಜಿನ್, ರೈಟ್. ಸೊ ಇದನ್ನ ಇಂಡಿಯಾಸ್ ಫಸ್ಟ್ ಟೈಮ್ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಇದನ್ನ ಯಾರು ಲಾಂಚ್ ಮಾಡಿದ್ರು? ಆಪ್ಷನ್ ಎ ಹೈಪ್ರಿಕ್ಸ್, ಆಪ್ಷನ್ ಬಿ ಇಸ್ರೋ, ಆಪ್ಷನ್ ಸಿ DRDO, ಆಪ್ಷನ್ ಡಿ ಸ್ಕೈ ರೂಟ್. ತುಂಬ ನ್ಯೂಸಲ್ಲಿತ್ತು. ದ ಆನ್ಸರ್ ಆಪ್ಷನ್ ಎ ಹೈಪ್ರಿಕ್ಸ್.
ಹೈಪ್ರಿಕ್ಸ್ ಅನ್ನೋ ಒಂದು ಕಂಪನಿ, ಒಂದು ಆರ್ಗನೈಸೇಷನ್ ಇದನ್ನು ಲಾಂಚ್ ಮಾಡ್ತು. ಹೈಪ್ರಿಕ್ಸ್, ಅ ಬ್ಯಾಂಗ್ಳೂರ್ ಬೇಸ್ಡ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಸ್ಟಾರ್ಟ್ಅಪ್, ವಾಸ್ ಫೌಂಡೆಡ್ ಇನ್ June 2024 by Devamalya Biswas and Divyanshu Mandowara. They developed India's first private mode supersonic ramjet engine Tej in a few months. ಕೆಲವೇ ಮಂತ್ಗಳಲ್ಲಿ, ಒಂದು 7-8 ತಿಂಗಳಲ್ಲಿ ಈ ಒಂದು ಹೈಪ್ರಿಕ್ಸ್ ಅನ್ನೋ ಒಂದು ಕಂಪನಿಯಿಂದ ಇವ್ರು ಏನು ಮಾಡಿದ್ರು, ಇನೋವೇಟ್ ಮಾಡಿದ್ರು ಅಥವಾ ರಿಲೀಸ್ ಮಾಡಿದ್ರು, ದಟ್ ಈಸ್ ಪ್ರೈವೇಟ್ ಸೂಪರ್ಸಾನಿಕ್ ರಾಮ್ಜೆಟ್ ಇಂಜಿನ್. ಸೊ ಅವ್ರು ಅಕಾರ್ಡಿಂಗ್ ಟು ಸ್ಟಡಿ ಪ್ರಕಾರ ಹೇಳ್ತಾರೆ, ದಿಸ್ ಇಂಜಿನ್ ಕ್ಯಾನ್ ಬಿ ಇವನ್ ವರ್ಕ್ ದ ರಾಕೆಟ್ಸ್. ಅಲ್ಲೂ ಕೂಡ ಇದನ್ನ ನಾವು ವಿ ಕ್ಯಾನ್ ಡೆವಲಪ್ ಅಂತ ಹೇಳ್ತಾರೆ, ಅಲ್ಲೂ ಕೂಡ ನಾವು ಅದನ್ನ ಇನ್ಸರ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸೂಪರ್ಸೋನಿಕ್ ರಾಮ್ಜೆಟ್ ಇಂಜಿನ್ ಅಪ್. ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಬರೋಂಥ ಚಾನ್ಸಸ್ ಇದೆ. ಯಾರು ಆರ್ಗನೈಸೇಷನ್ ಹೆಸರು ಏನಪ್ಪ? ಹೈಪ್ರಿಕ್ಸ್. ದ ಹೆಸರು ಬಂದ್ಬಿಟ್ಟು ಇಂಜಿನ್ದು ತೇಜ್. ತೇಜ್ ಅಂದರೆ ಸ್ಪೀಡ್. ಸೊ ಅಷ್ಟು ಸ್ಪೀಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಕ್ವೆಶನ್ ನಂಬರ್ 10, ಹೂ ಹ್ಯಾಸ್ ಬಿಕಮ್ ದ ಯಂಗೆಸ್ಟ್ ಡೆಬ್ಯೂಟೆಂಟ್ ಇನ್ ವುಮೆನ್ಸ್ ಪ್ರೀಮಿಯರ್ ಲೀಗ್ 2025? ಸೊ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ, WPL ನಡೀತಾ ಇದೆ, ರೈಟ್? ಸೊ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅವರು ಲೈಕ್ ಅಷ್ಟು ಚೆನ್ನಾಗಿ, ಅಷ್ಟು ಇನ್ನೂ ಬೆಟರ್ ಆಗಬೇಕು. ಬಟ್ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ 2022 ಅತಿ ಯಂಗೆಸ್ಟ್ ಡೆಬ್ಯೂಟೆಂಟ್ ಯಾರು ಅಂದರೆ ಅತಿ ಯಂಗಿರೋರು ಯಾರು? ಆಪ್ಷನ್ ಎ ಜಿ ಕಮಲಿನಿ, ಆಪ್ಷನ್ ಬಿ ಎಲಿಯಸ್ ಕ್ಯಾಪ್ಸಿ, ಆಪ್ಷನ್ ಸಿ ವಿಜಯ್ ಜೋಶಿತಾ, ಆಪ್ಷನ್ ಡಿ ಯಾವುದು ಪಾರ್ಶವಿ ಚೋಪ್ರಾ. ಯಾರು ಅತಿ ಯಂಗೆಸ್ಟ್ ಇದ್ದಾರೆ? ದ ಆನ್ಸರ್ ಈಸ್ ಆಪ್ಷನ್ ಎ ಜಿ ಕಮಲಿನಿ. ಜಿ ಕಮಲಿನಿ youngest player debut in WPL history, right? She managed to enter the book of records, become the youngest player to ever debut in WPL history at the age of 16 years. ನೆನ್ಪಿಡ್ಕೊಡ್ರಿ, ನಮ್ಮೆಲ್ಲಕ್ಕಿಂತ ಚಿಕ್ಕವರು, ನಿಮ್ಗಿಂತ ಚಿಕ್ಕವರು, 16 ವರ್ಷ, ಅಪ್ರಾಕ್ಸಿಮೇಟ್ಲಿ 17 ವರ್ಷ, 2-13 ದಿನ, ಅಪ್ರಾಕ್ಸಿಮೇಟ್ಲಿ 17 ವರ್ಷಕ್ಕೆ ಇವ್ರು ಮಾಡ್ಬಿಟ್ರು WPL ಆಡಿದ್ರು. ಸ್ಟಿಲ್ ನಾವಿನ್ನು ಏನು ಮಾಡ್ತಿದ್ವಿ? ಸರ್ ನಂದಿನ್ನು ಗ್ರಾಜುಯೇಷನ್ ಮುಗುದಿಲ್ಲ ಸರ್ ನನಗೆ ಅದು ವರ್ಕ್ ಇದೆ ಸರ್ ಇಂಟರ್ನ್ಶಿಪ್ ಮಾಡ್ತೀನಿ, PGCET ನಾನು ನೆಕ್ಸ್ಟ್ ಪ್ರಿಪೇರ್ ಮಾಡ್ತೀನಿ ಸರ್, ಇನ್ನೂ ಟೈಮ್ ಇದೆ ಸರ್, ಆರಾಮಾಗಿ 2 ತಿಂಗಳ ಪ್ರಿಪೇರ್ ಮಾಡಿಬಿಡ್ತೀನಿ ಸರ್, ಆರಾಮಾಗಿ ಬರೆದು ಬಿಡ್ತೀನಿ ಸರ್, ಒಂದು 15,000 ಮಾರ್ಕ್ಸ್ ತೊಗೋತೀನಿ ಸರ್, ಯಾವುದೊಂದು ಕಾಲೇಜ್ ಹೋಗ್ತೀನಿ ಸರ್. ನೋ, ಇಫ್ ಯು ವಾಂಟ್ ಟು ಡೂ ಅನ್ MBA MCA, ಟ್ರೈ ಟು ಹ್ಯಾವ್ ಅ ಟಾರ್ಗೆಟ್ ಆಫ್ ಟಾಪ್ ಕಾಲೇಜಸ್. ಅದರ್ವೈಸ್ ಪ್ಲೀಸ್ ಡೋಂಟ್ ಡೂ MBA ಆ್ಯಂಡ್ MCA. ನೋಡ್ರಿ, ಇವತ್ತಿಗೂ ಹೇಳ್ತೀನಿ ನಾನು ಸ್ವಲ್ಪ ಟೈಮ್ ತೊಗೋತೀನಿ, ಸಮಸ್ಯೆ ಇಲ್ಲ, ಒಳ್ಳೇದು ಹೇಳೋಕ್ಕೆ ಟೈಮ್ ತೊಗೋಬೇಕು. ಇವತ್ತಿಗೂ ಹೇಳ್ತೀನಿ, ನೀವು ಬ್ಯಾಂಗ್ಳೂರು ಎಷ್ಟು MNCಲಿ ಬರಲಿ, 70% ಎಲ್ಲ ಆಚೆ ಕಡೆಯವರೇ ಇದ್ದಾರೆ. ಐ ಮೀನ್ ಇಂಡಿಯಾದವರೇ, ಬಟ್ ಬೇರೆ ಸ್ಟೇಟವರು ಇದ್ದಾರೆ. ಯಾಕೆ? ಬಿಕಾಸ್ ಇಲ್ಲಿ ಗ್ರ್ಯಾಜುಯೇಟ್ಸ್ ಏನು ಮಾಡ್ತಿದ್ದಾರೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯು, ಓವರ್ ಆಲ್ ಮಾತಾಡ್ತೀವಿ. ಏನು ಮಾಡ್ತಿದ್ದಾರೆ ಅಂದರೆ ಅಕಾಡೆಮಿಕ್ಸ್. ಎಸ್, ಅಕಾಡೆಮಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ MBA ಎಲ್ಲಿ ಮಾಡ್ತೀರಾ, ಪೋಸ್ಟ್ ನೆಕ್ಸ್ಟ್ ಐಡಿಯಾ ಏನು ಮಾಡ್ತಾರೆ, MBAನ ಈ ಕಾಲೇಜಲ್ಲಿ ಮಾಡಬೇಕು, ಈ ಕಾಲೇಜಲ್ಲಿ ಮಾಡಿದ್ರೆ ಈ ಕಂಪನಿಗೆ ಹೋಗಬೇಕು, ನನ್ನ ಪ್ಯಾಕೇಜ್ ಇಷ್ಟು ಇರಬೇಕು, ನಾನು ಇದನ್ನು ಇನೋವೇಟ್ ಮಾಡಬೇಕು, ಇದೆಲ್ಲ ಒಂದು ಮೈಂಡ್ಸೆಟ್ ಇರಬೇಕು. ಇದೆಲ್ಲ ಇರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಎಂಟರ್ ಇನ್ ಟು, ವಿಲ್ ಬಿ ಏಬಲ್ ಟು ಎಂಟರ್ ಇನ್ ಟು ಟಾಪ್ ಕಂಪನೀಸ್. MBA ಆಗಿರಲಿ, MCA ಆಗಿರಲಿ, ಟಾಪ್ ಕಂಪನೀಸ್ಗೆ ಹೋಗ್ಬೋದು. ಇಲ್ಲಾಂದ್ರೆ ಏನು ಸರ್, BCom ಮೇಲೆ ನಾನು 15,000 20,000ಗೆ ಸೇಲ್ ಮಾಡೋಕ್ಕೆ ನಿಲ್ತೀನಿ ಸರ್, ಸೇಲ್ಸ್ ಮ್ಯಾನ್ ಹಾಕ್ತೀನಿ ಸರ್, ಮಾರ್ಕೆಟಿಂಗ್ ಮಾಡಿ. ಯಾವುದೊಂದು ಕಾಲೇಜಲ್ಲಿ MCA ಮಾಡ್ತೀನಿ, ಯಾವುದೋ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಹೋಗ್ತಾರೆ, 25,000 ದುಡಿತೇನೆ ಸರ್. ನಾವು ಅದನ್ನು ಮಾಡೋಕ್ಕಾದ್ರೆ ಅಲ್ಲೇ ಇರ್ತೀವಿ. ಬೇರೆ ಕಡೆಯವರು ಬಂದು ಏನು ಮಾಡ್ತಾರೆ, ನಮ್ಮ ಕಡೆ ಬಾಸ್ ಆಗ್ತಾರೆ. ವೈ ಕಾಂಟ್ ವಿ ಬಿಕಮ್ ಬಾಸ್? ಅದರ ಅದಕ್ಕೋಸ್ಕರ ಏನು ಮಾಡಬೇಕು, ಇವಾಗಿಂದನೇ ಯು ನೀಡ್ ಟು ಪ್ರಿಪೇರ್. ಗ್ರ್ಯಾಜುಯೇಷನ್ಸ್ ಇದೆ, ಗ್ರ್ಯಾಜುಯೇಷನ್ ಮಾಡ್ತಿದ್ರ, ಎಷ್ಟೋ ಟಾಪರ್ಸ್ ಇದಾರಪ್ಪಿ. ಲಾಸ್ಟ್ ಇಯರ್ ಕೂಡ ಹೌದು, ಅದಕ್ಕಿಂತ ಲಾಸ್ಟ್ ಇಯರ್ ನಮ್ಮ ಇನ್ಸ್ಟಿಟ್ಯೂಟಲ್ಲೇ ಟಾಪರ್ ಆಗಿದ್ದಾರೆ. ಯು ಥಿಂಕ್ ಡೋಂಟ್ ದೇ ಹ್ಯಾವ್, ಅವರು ಗ್ರ್ಯಾಜುಯೇಷನ್ ಇರಲಿಲ್ಲ, ಅವ್ರು ಗ್ರ್ಯಾಜುಯೇಷನ್ ಎಕ್ಸಾಮ್ಸ್ ಇರಲಿಲ್ಲ, ಗ್ರ್ಯಾಜುಯೇಷನ್ ಅವ್ರು ಓದ್ತಿರಲಿಲ್ಲ, ಇಂಟರ್ನ್ಶಿಪ್ಸ್ ಅವ್ರು ಮಾಡ್ತಿರಲಿಲ್ಲ. ಎಸ್, ದೇ ವರ್ ಡೂಯಿಂಗ್. ಜೊತೆಗೆ ದೇ ಹ್ಯಾವ್ ಅ ಟಾರ್ಗೆಟ್, ಈ ಕಾಲೇಜ್ಗೆ ಹೋಗಬೇಕು, ಇಷ್ಟು ರ್ಯಾಂಕಿಂಗ್ ತೆಗಿಬೇಕು ನಾ PGCETಯಲ್ಲಿ, ಈ ಕಾಲೇಜ್ಗೆ ಹೋದ್ರೆ ನನ್ನ ಪ್ಲೇಸ್ಮೆಂಟ್ಸ್ ಹಿಂಗಾಗುತ್ತೆ, ಪ್ಲೇಸ್ಮೆಂಟ್ಸ್ ಹಿಂಗಾದ್ರೆ ಈ ಕಂಪನಿಯಲ್ಲಿ ಪ್ಲೇಸ್ ಆಗ್ತೀನಿ ನಾನು, ದೆನ್ ಐ ಕ್ಯಾನ್ ಡೂ ಸಮಥಿಂಗ್. ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಮೈಸೆಲ್ಫ್, ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಸ್ಟೇಟ್ ಆಲ್ಸೋ, ನೇಷನ್ ಆಲ್ಸೋ. ಈ ರೀತಿ ಒಂದು ವಿಷನ್ ಇರಬೇಕು. ಆಯ್ತು, ಇವತ್ತಿಗೆ ಮುಗಿದೋಯ್ತಪ್ಪ, ಬಿಟ್ಬಿಡ್ರಿ. ಇವತ್ತು ಕ್ಲಾಸ್ ಕೇಳಿದ್ರಿ, ಇವತ್ತು ಹೇಳಿದೆ, ಬಿಟ್ಬಿಡ್ರಿ. ಇವತ್ತಿಗೆ ಎಲ್ಲ ಎಂಜಾಯ್ಮೆಂಟ್ ಅನ್ನೋದು ಇದೆ, ಮುಂದೆ ಲೈಫಲ್ಲಿ ಇದೆ. ಬಟ್ ಇವಾಗ ನಾವು ಇಟ್ ಈಸ್ ಅ ಟೈಮ್ ಟು ಸ್ಟಡಿ. ಪ್ಲೀಸ್ ಸ್ಟಡಿ. ಇವಾಗ ಏನೊಂದು 2-4 ತಿಂಗಳು ಮಾಡ್ತಾರಲ್ಲ, ಟೈಮ್ ಕೊಟ್ಟು ಏನು 4 ತಿಂಗಳು ಮಾಡ್ತಾರಲ್ಲ, ಡೆಫಿನೆಟ್ಲಿ ಫಾರ್ ದ ನೆಕ್ಸ್ಟ್ 35 years ಯು ಆರ್ ಗೋಯಿಂಗ್ ಟು ಎಂಜಾಯ್ ಯುವರ್ ಲೈಫ್ ಲೈಕ್ ಎನಿಥಿಂಗ್. ಅದಕ್ಕೆ ಹೇಳ್ತಿದ್ದೀನಿ, ಪ್ರತಿ ಕ್ಲಾಸಲ್ಲಿ ಹೇಳ್ತೀವಿ, ಪ್ಲೀಸ್ 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 ಸ್ಟಾಪ್ ಗಿವಿಂಗ್ ಎಕ್ಸ್ಕ್ಯೂಸಸ್. ಸರ್ ನನಗದಿದೆ, ನನಗಿದಿದೆ, ನಾನು ಅದು ಮಾಡಬೇಕು, ನನಗಿದು ಮಾಡಬೇಕು, ನನಗೆ ಅದು ಪ್ರಾಬ್ಲಮ್ ಇದೆ. ಎಸ್, ಎವ್ರಿಬಡಿ ಈಸ್ ಹ್ಯಾವಿಂಗ್ ದ್ಯಾಟ್. ಬಟ್ ಅದನ್ನೆಲ್ಲ ಓವರ್ಕಮ್ ಬಂದು ನೀವು ಏನು ಮಾಡ್ತೀರಾ, ದ್ಯಾಟ್ ಮ್ಯಾಟರ್ಸ್ ಅ ಲಾಟ್. ಐದರ್ ಒಂದು ಟೀಚರ್ ಆಗಿ ಹೇಳ್ತೀನಿ ಅನ್ಕೊಡ್ರಿ, ಅಥವಾ ಆಸ್ ಅ ಬ್ರದರ್ ಆಗಿ ಹೇಳ್ತೀನಿ ಅನ್ಕೊಡ್ರಿ. ಪ್ಲೀಸ್ ಸ್ಟಾಪ್ ಗಿವಿಂಗ್ ಎಕ್ಸ್ಕ್ಯೂಸ್ ಆ್ಯಂಡ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಡೆಫಿನೆಟ್ಲಿ ನಿಮ್ಮ ಪ್ರಿಪರೇಷನ್ ಹೆಲ್ಪ್ ಮಾಡ್ಕೊಂಡು ನಾವಂತೂ ಇದ್ದೇ ಇರ್ತೀವಿ. ದಟ್ ವಿ ಆರ್ ಹ್ಯಾವಿಂಗ್ ದಟ್ ಏಮ್. ನಮ್ಮ ಏಮ್ ಅಥವಾ ನನ್ನ ಪರ್ಸ್ನಲ್ ಆಗಿ ನನ್ನ ಏಮ್ ಏನಪ್ಪ ಅಂದರೆ, ನಮ್ಮ ಕರ್ನಾಟಕದ ಗ್ರ್ಯಾಜುಯೇಟ್ಸು ಪ್ರತಿ MNC ಕಂಪ್ನಿಯಲ್ಲಿ ಇರಬೇಕು ಆ್ಯಂಡ್ ಅವರು ಅತಿ ದೊಡ್ಡ ಪೊಸಿಷನಲ್ಲಿ ಇರಬೇಕು.
ಐ ಡೋಂಟ್ ವಾಂಟ್ ಎನಿಬಡಿ ಟು ಬಿ ಇನ್ ಅ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್. ನೋ, ಮ್ಯಾನೇಜರಲ್ ಲೆವೆಲಲ್ಲಿ ಇರಬೇಕು, CEO ಲೆವೆಲಲ್ಲಿ ಹೋಗಬೇಕು. ಯಾವಾಗ ಆಗುತ್ತೆ? ವೆನ್ ಯು ಆರ್ ಗೋಯಿಂಗ್ ಟು ಡೂ ಯುವರ್ ಮಾಸ್ಟರ್ಸ್ ಇನ್ ಅ ಟಾಪ್ ಕಾಲೇಜಸ್ ಲೈಕ್ RV, PS, ದಯಾನಂದ ಸಾಗರ, ರಾಮಯ್ಯ, ಈ ರೀತಿ ಕಾಲೇಜಲ್ಲಿ ಮಾಡಿದಾಗ ಇದಾಗುತ್ತೆ. ಅದಕ್ಕೋಸ್ಕರ ಇವತ್ತು ಎಲ್ಲ ಬಿಟ್ಬಿಡ್ರಿ, ಇವತ್ತಿಂದ ಕ್ಲಾಸ್ ಕೇಳ್ತೀರಿ ಎಲ್ಲ ಬಿಟ್ಬಿಡ್ರಿ, ಸ್ಟಾರ್ಟ್ ಯುವರ್ ಸ್ಟಡೀಸ್, ಬ್ಯಾಲೆನ್ಸ್ ಮಾಡಿರಿ, ಗ್ರಾಜುಯೇಷನ್ಸ್ನು ಬ್ಯಾಲೆನ್ಸ್ ಮಾಡಿರಿ, PGCET ಬ್ಯಾಲೆನ್ಸ್ ಮಾಡಿರಿ. ದಿನಕ್ಕೆ 2 ರಿಂದ 3 ಅವರ್ ಕೊಟ್ರಿ ಕ್ಲಾಸಸ್ ಕೇಳ್ಬಿಟ್ಟು ಸಾಕು. ಐ ಆಮ್ ನಾಟ್ ಆಸ್ಕಿಂಗ್ ಮೋರ್ ಫ್ರಮ್ ಯು, ಜಾಸ್ತಿ ಕೇಳ್ತಾ ಇಲ್ಲ, ರೈಟ್? ಫೈನ್. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ದಟ್ ಈಸ್ WP ಅಲ್ಲಿ ಅತಿ ಯಂಗೆಸ್ಟ್ ಆಗಿದ್ದಾರಪ್ಪ ಜಿ ಕಮಲಿನಿ. ಅಟ್ ದ ಏಜ್ ಆಫ್ 16 years to 13 days. ಸೊ ಶಿ ಬಿಕೇಮ್ ದ ಯಂಗೆಸ್ಟ್ ಡೆಬ್ಯೂಟೆಂಟ್ ಇನ್ WPL. ಮುಂಚೆ ಯಾರಿದ್ರಪ್ಪ ಅಂದರೆ ಶುಭ್ನಮ್ ಶಕೀಲ್ ಇದ್ರು, 16 ವರ್ಷ 263 ದಿನ. ಜಸ್ಟ್ ದ ಮ್ಯಾಟರ್ ಆಫ್ 50 days. ಇವ್ರಿಗೆ ಡಿಫ್ರೆನ್ಸ್ ಎಷ್ಟಪ್ಪಿ? 50 ದಿನ ಇದೆ. 50 ದಿನ ಇದ್ರು ಕೂಡ ಶಿ ಬಿಕೇಮ್ ದ ರೆಕಾರ್ಡ್ ಮಾಡಿದ್ರು, ರೈಟ್? ಸೊ ಇವ್ರು ಎದಕ್ಕೆ ಆಡ್ತಾರಪ್ಪ? ಮುಂಬೈ ಇಂಡಿಯನ್ಸ್ಗೆ ಆಡ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್. ಯಾರಪ್ಪ? ಜಿ ಕಮಲಿನಿ. ಕ್ವೆಶ್ಚನ್ ನಂಬರ್ 11. ಆನ್ ವಿಚ್ ಡೇಟ್ ವರ್ಲ್ಡ್ ಥಿಂಕಿಂಗ್ ಡೇ 2025 ಸೆಲೆಬ್ರೇಟೆಡ್? On which date World Thinking Day 2025 celebrated? That is 20th February, option B 21st February, option C 23rd February, option D 22nd February. World Thinking Day 2025. So the answer ಬಂದ್ಬಿಟ್ಟು ಆಪ್ಷನ್ ಡಿ 22nd February ಅಪ್ಪಿ. 22 ಫೆಬ್ರವರಿ ವರ್ಲ್ಡ್ ಥಿಂಕಿಂಗ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವರ್ಲ್ಡ್ ಥಿಂಕಿಂಗ್ ಡೇ ಅಂತ ಸೆಲೆಬ್ರೇಟ್ ಮಾಡೋದು 22 ಫೆಬ್ರವರಿ. ಸೊ ನಿಮಗೆ ಇಂಪಾರ್ಟೆಂಟ್ ಡೇಸ್ ಅಂತ ಒಂದು ಟಾಪಿಕ್ ಇದೆ, ಇಂಪಾರ್ಟೆಂಟ್ ಡೇಸ್ ಅಂತ. ನೋಡ್ರಿ, ನೀವು ಪ್ರತಿಯೊಂದು ಓದ್ತಿದ್ದೀರಾ PGCETಗೆ ಅಂದರೆ ಸ್ಟಾರ್ಟ್ ಡೂಯಿಂಗ್ ಮಾರ್ಕ್ ಮಾಡಕ್ಕೆ ಟ್ರೈ ಮಾಡ್ರಿ. ನಿಮ್ಮ ಸಿಲಾಬಸ್ ಒಳಗಡೆ ಏನು ಕೊಟ್ಟಿದ್ದಾರೆ ಅದನ್ನಷ್ಟೇ ಓದ್ರಿ. ಅದನ್ನು ಬಿಟ್ಟು ಆಚೆ ಕಡೆಯಿಂದ ಏನೂ ಓದಬೇಡ್ರಿ. ನೀವು ಕಾನ್ಸ್ಟಿಟ್ಯೂಷನ್ ಓದ್ತಿದ್ರ ಅಂದರೆ ನಿಮಗೇನು ಇಂಪಾರ್ಟೆಂಟ್ ಸರ್? ಯಾವ್ಯಾವ ಆರ್ಟಿಕಲ್ ಇಂಪಾರ್ಟೆಂಟು, ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಎಷ್ಟನೇ ಆರ್ಟಿಕಲ್, ಎಷ್ಟನೇ ಆರ್ಟಿಕಲು, ಅದ್ರ ಬಗ್ಗೆ ಏನು, ಇಷ್ಟೇ ಸಾಕು ನಿಮಗೆ. ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಅದಕ್ಕೆ ರಿಲೇಟೆಡ್ ಅಂತ ಸುಪ್ರೀಂ ಕೋರ್ಟ್ ಕೇಸಸ್ ಬೇಕಾಗಿಲ್ಲ ನಿಮಗೆ ಹೈಲೈಟ್ಸ್ ಬೇಕು. ಹೈಲೈಟ್ಸ್ ಅಷ್ಟೇ ಓದ್ಕೊಡ್ರಿ, ಅದನ್ನೇ ಕ್ವಶನ್ ಕೇಳ್ತಾರೆ ನಿಮಗೆ. ಫೇಮಸ್ ವೆಟ್ಲ್ಯಾಂಡ್ಸ್, ರಾಮ್ಸರ್ ಸೈಟ್ಸ್ ಇನ್ ಇಂಡಿಯಾ, GI ಟ್ಯಾಕ್ಸ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ಸ್ ಇನ್ ಇಂಡಿಯಾ ಎಷ್ಟಿದಾವೆ, ಕರ್ನಾಟಕದಲ್ಲಿ ಎಷ್ಟಿದಾವೆ, ಇಷ್ಟು ಗೊತ್ತಿರೋ ಸಾಕು ನಿಮಗೆ. ಇನ್ ಡೆಪ್ತ್ ಆಗಿ ಬೇಕಾಗಿಲ್ಲ. ಎಕ್ಸಾಮ್ಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ದ ಎಕ್ಸಾಮಿನೇಷನ್ ಅಷ್ಟು ಓದಿದ್ರೆ ಸಾಕು, ಜಾಸ್ತಿ ಓದಬೇಡ್ರಿ. ಅಂಡ್ ಹ್ಯಾವ್ ಸೀನ್ ಬೇರೆ ಎಲ್ಲ ಯೂಟ್ಯೂಬ್ ಚಾನಲ್ ಹೇಳ್ತಿರ್ತಾರೆ, ಅದು ಇದು ಮಸಾಲೆ, ಬೇಕಾಗಿಲ್ಲ ನಿಮಗೆ. ಏನು ಬೇಕೋ ಅದಷ್ಟೇ ಓದ್ರಿ, ರೈಟ್? ಕ್ವಶನ್ ನಂಬರ್ 22 ಫೆಬ್ರವರಿಗೆ ನಾವು ವರ್ಲ್ಡ್ ಥಿಂಕಿಂಗ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಕ್ವಶನ್ ನಂಬರ್ 12. ಹೂ ರೀಸೆಂಟ್ಲಿ ಕಂಪ್ಲೀಟೆಡ್ ಫಾಸ್ಟೆಸ್ಟ್ 14,000 ರನ್ಸ್ ಇನ್ ODI ಕ್ರಿಕೆಟ್ ಹಿಸ್ಟ್ರಿ? 14,000 ರನ್ಗಳನ್ನ ಯಾರು ಕಂಪ್ಲೀಟ್ ಮಾಡಿದ್ರು ರೀಸೆಂಟ್ ಆಗಿ? ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಜೋಸ್ ಬಟ್ಲರ್, ಬಾಬರ್ ಅಜಾಮ್. So the answer is obviously the King Kohli. That is option A, King Kohli, Virat Kohli. So he completed 14,000 runs in ODIs. So Virat Kohli created history as become the quickest batter to score 14,000 runs in the one-day international, surpassing the legendary Sachin Tendulkar previous record during the championship trophy clash against Pakistan. ನೆನ್ನೆ ತಾನೇ ಪಾಕಿಸ್ತಾನ ವಿರುದ್ಧ ಗೆದ್ವಿ, ಧೂಳಿಪಟ ಮಾಡಿ ಅವ್ರನ್ನ ಚಾಂಪಿಯನ್ಸ್ ಟ್ರೋಫಿಯಿಂದ ಆಚೆ ಹಾಕಿನೇ ಮುಂದಿನ ಕೆಲಸ. 2017 ನಮ್ಮನ್ನು ಆಚೆ ಹಾಕಿದ್ರು ಅವರು, ಅದರ ಸೇಡ್ ಇತ್ತು ನಮಗೆ, ಅಂತ ತೀರಿಸ್ಕೊಂಡು ಅವ್ರನ್ನ ಆಚೆ ಹಾಕಿಬಿಟ್ವಿ, ರೈಟ್? ಸೊ ಪಾಕಿಸ್ತಾನ ವಿರುದ್ಧ ವಿರಾಟ್ ಕೊಹ್ಲಿ ಅವರು ಸೆಂಚುರಿಗಳು ಹೊಡೆದ್ರು, 14,000 ರನ್ ಕೂಡ ಮಾಡಿದ್ರು. ಈಸ್ ದ ಫಾಸ್ಟೆಸ್ಟ್, ಅತಿ ವೇಗವಾಗಿ 14,000 ರನ್ ಮಾಡಿದ್ದು. ಮುಂಚೆ ಸಚಿನ್ ತೆಂಡೂಲ್ಕರ್ ಹೆಸರಲ್ಲಿತ್ತು. ಕೊಹ್ಲಿ ಇಸ್ ನೌ ಓನ್ಲಿ ದ ಥರ್ಡ್ ಬ್ಯಾಟರ್ ಇನ್ ODI ಕ್ರಿಕೆಟ್ ಟು ಹ್ಯಾವ್ ಸ್ಕೋರ್ಡ್ 14,000 ರನ್ಸ್ ಆಫ್ಟರ್ ದ ಲೆಜೆಂಡರಿ ಸಚಿನ್ ತೆಂಡೂಲ್ಕರ್ 18,246 ಅಂಡ್ ಶ್ರೀಲಂಕಾಸ್ ಕುಮಾರ್ ಸಂಗಕ್ಕರ 14,234. ಇವಾಗ ಥರ್ಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಫಸ್ಟ್ ಇರೋದು 18,246 ಸಚಿನ್ ತೆಂಡೂಲ್ಕರ್, ಸೆಕೆಂಡ್ ಇರೋದು ಕುಮಾರ್ ಸಂಗಕ್ಕರ, ವಿಕೆಟ್ ಕೀಪರ್ ಇದ್ರು ನೋಡ್ರಿ, ಯಾರ್ದು? ಶ್ರೀಲಂಕಾದು ವಿಕೆಟ್ ಕೀಪರ್ ಕ್ಯಾಪ್ಟನ್. ಸೊ ಅವ್ರದ್ದು 14,234 ಇದೆ. ಇನ್ನೂ 235 ರನ್ ಹೊಡೆದು ಬಿಟ್ರೆ ಮುಗೀತು. ಕೊಹ್ಲಿ ವಿಲ್ ಬಿಕಮ್ ಸೆಕೆಂಡ್. ಕೊಹ್ಲಿ ಸೆಕೆಂಡ್ ಆಗ್ತಾರೆ. ಅದಾದ್ಮೇಲೆ ಸಚಿನ್ ತೆಂಡೂಲ್ಕರ್ ಅವರು 18,000 ಇದೆ. ಸೊ ಅದನ್ನು ಬೀಟ್ ಮಾಡಲಿ. ಆಮೇಲೆ ಫಾರ್ ಸಚಿನ್ ತೆಂಡೂಲ್ಕರ್ ಇಸ್ ಮೈ ಫೇವ್ರೇಟ್, ಕೊಹ್ಲಿ ಇಸ್ ಆಲ್ಸೋ ಮೈ ಫೇವ್ರೇಟ್. ಬಟ್ ರೆಕಾರ್ಡ್ಸ್ ಇರೋದೇ ಬೀಟ್ ಮಾಡೋಕ್ಕಲ್ಲ. ವೈ ಯು ಕ್ರಿಯೇಟಿಂಗ್ ರೆಕಾರ್ಡ್ಸ್ ಟು ಬೀಟ್ ಇಟ್? ಅದೇ ರೀತಿ PGCET ಎಕ್ಸಾಮಲ್ಲಿ 75 ಈಸ್ ದ ರೆಕಾರ್ಡ್. ಈ ವರ್ಷ ಏನು ಮಾಡಬೇಕು? ಯು ಶುಡ್ ಬಿಕಮ್ ಅ ಕಿಂಗ್ ಕೊಹ್ಲಿ. ಯು ನೀಡ್ ಟು ಸ್ಕೋರ್ 76 ನಾವು, ಅಥವಾ 79 ಇತ್ತ ರೆಕಾರ್ಡು, ಯು ನೀಡ್ ಟು ಬೀಟ್ ಇಟ್. ಯು ನೀಡ್ ಟು ಸ್ಕೋರ್ 80 ಅಲ್ಲ? ಪ್ರತಿ ಸ್ಟೂಡೆಂಟ್ ಕೇಳಿದಾಗ ಹೇಳ್ತಾರೆ, ಸರ್ ಏನಪ್ಪ ನಿಂದ ರ್ಯಾಂಕಿಂಗು, ಏನು ಟಾರ್ಗೆಟ್ ಇದೆ? ಸರ್ ನಾನು 1000 ಒಳಗೆ ಬರೋಕೆ. ಸರ್ ಯಾಕೆ ಫಸ್ಟ್ ರ್ಯಾಂಕ್ ಅಲ್ಲ? ಫಸ್ಟ್ ರ್ಯಾಂಕ್ ಯಾಕೆ ಬರಬೇಕಂತ ಆಸೆ ಪಡಲ್ಲ? ಫಸ್ಟ್ ರ್ಯಾಂಕು ಮಾಡು, ಸ್ಟಡೀಸು ಸಾಲ್ವ್ ಮಾಡು, ಕ್ವಾಂಟ್ ರೀಸನಿಂಗು 100, 200, 300, 400 ಸಾಲ್ವ್ ಮಾಡು.
ವಿ ಆರ್ ದೇರ್ ಅಂತ ಹೇಳ್ತೀವಿ. ಅದೇ ರೀತಿ ಯು ನೀಡ್ ಟು ಹ್ಯಾವ್ ಅ ಟಾರ್ಗೆಟ್, ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. ಸೊ ಅದೇ ರೀತಿ ಕಿಂಗ್ ಕೊಹ್ಲಿ ಅವರು ಥರ್ಡ್ ಇದ್ದಾರೆ ಇವಾಗ, ನೆಕ್ಸ್ಟ್ ಸೆಕೆಂಡ್ ಬರ್ತಾರೆ ಆಬ್ವಿಯಸ್ಲಿ ಇನ್ನೊಂದು 4-5 ಮ್ಯಾಚಲ್ಲಿ. ಇದು ಚಾಂಪಿಯನ್ಸ್ ಟ್ರೋಫಿಲಿ ಆಗ್ಬೋದು ಅದು, ರೈಟ್. ಸೊ ಕೊಹ್ಲಿ ಇಸ್ ದ ಕ್ವಿಕೆಸ್ಟ್ ಎವರ್ ಟು ಮೈಲ್ ಸ್ಟೋನ್ ಹ್ಯಾವಿಂಗ್ ಕಂಪ್ಲೀಟೆಡ್ 14,000 ODI ರನ್ಸ್ ಇನ್ 287 ಇನ್ನಿಂಗ್ಸ್. ಸೊ ಸಚಿನ್ ತೆಂಡೂಲ್ಕರ್ ಅವರು 350 ಇನ್ನಿಂಗ್ಸ್ ತೊಗೊಂಡಿದ್ರು, ಬಟ್ ಕೊಹ್ಲಿ ಅವರು 287 ಇನ್ನಿಂಗ್ಸಲ್ಲಿ 287 ಇನ್ನಿಂಗ್ಸಲ್ಲಿ 14,000 ರನ್ ಮಾಡಿದ್ರು, ರೈಟ್. ಸೊ ಸಂಗಕ್ಕರ 378 ತೊಗೊಂಡಿದ್ರು, ಬಟ್ ಕೊಹ್ಲಿ ಅತಿ ವೇಗವಾಗಿ ಮಾಡಿದ್ರು. 287 ಇನ್ನಿಂಗ್ಸ್ ಒಳಗಡೆ ಸಚಿನ್ ತೆಂಡೂಲ್ಕರ್ನ ಬೀಟ್ ಮಾಡಿದ್ರು. ಬಟ್ ಟೋಟಲ್ ನಂಬರ್ ಬಂದ್ಬಿಟ್ಟು ಸಚಿನ್ ತೆಂಡೂಲ್ಕರ್ ಫಸ್ಟು, ಸೆಕೆಂಡ್ ಕುಮಾರ್ ಸಂಗಕ್ಕರ, ಥರ್ಡ್ ಬಂದ್ಬಿಟ್ಟು ಕೊಹ್ಲಿ ಅವರಿದ್ದಾರೆ, ರೈಟ್. ಸೊ ಮೋಸ್ಟ್ ಚಾಂಪಿಯನ್ಶಿಪ್ ಒಳಗಡೆ ಐ ಹೋಪ್ ಹಿ ವಿಲ್ ಬೀಟ್ ದ್ಯಾಟ್ ಆಲ್ಸೋ, ರೈಟ್. ಹಲೋ, ಸೊ ಇಟ್ ಈಸ್ ಅಬೌಟ್ ದ 24 Feb 2025 ಒಂದು ಇರೋಂತಹ ಕರೆಂಟ್ ಅಫೇರ್ಸ್ ಅಪ್ಡೇಟ್. ವಾಟ್ ಎವರ್ ಈಸ್ ರಿಕ್ವೈರ್ಡ್ ಫಾರ್ ಎಕ್ಸಾಮಿನೇಷನ್ ಅದನ್ನಷ್ಟೇ ಡಿಸ್ಕಸ್ ಮಾಡಿರೋ, ಅದನ್ನಷ್ಟೇ ಡಿಸ್ಕಸ್ ಮಾಡ್ತೀವಿ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ನೆಕ್ಸ್ಟ್ ನಾಳೆ ಕರೆಂಟ್ ಅಫೇರ್ಸ್ ಎಲ್ಲ ಮತ್ತೆ ಮೀಟ್ ಆಗುವ. ಸೊ ಟಿಲ್ ದೆನ್ ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಇನ್ಫಾರ್ಮ್ ಯು ದಟ್ ಯಾರ್ಯಾರು ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗಿಲ್ಲ, ಜಾಯಿನ್ ಸೂನ್. ಸೊ 4.0 ಬ್ಯಾಚ್ ಕೋರ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, 4-5 ಡೇಸ್ ಆಯಿತು. ಸೊ 4.0 ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಸೊ ಈ ಬ್ಯಾಚ್ ಕೋರ್ಸಲ್ಲಿ ನಿಮಗೆ ಪ್ರತಿದಿನ ಲೈವ್ ಕ್ಲಾಸಸ್ ಸಿಗುತ್ತೆ, ರೆಕಾರ್ಡೆಡ್ ಕ್ಲಾಸಸ್ ಸಿಗುತ್ತೆ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಯು ವಿಲ್ ಬಿ ಹ್ಯಾವಿಂಗ್, AI ಇತ್ತು ನಿಮಗೆ ಎಲ್ಲ ಸೊಲ್ಯೂಷನ್ಸ್ ಸಿಗುತ್ತೆ, ಸ್ಟಡಿ ಮೆಟೀರಿಯಲ್ಸ್ ಯು ವಿಲ್ ಬಿ ಹ್ಯಾವಿಂಗ್, ಸ್ಟಡಿ ಮೆಟೀರಿಯಲ್ ಕೂಡ ಸಿಗುತ್ತೆ. ಜೊತೆಗೆ ಟೆಸ್ಟ್ ಸೀರೀಸ್, ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಸೀರೀಸ್ ಯು ವಿಲ್ ಬಿ ಗೆಟಿಂಗ್ ಡೈಲಿ ಇನ್ನೂ ಅಷ್ಟು ಸ್ಟಾರ್ಟ್ ಆಗಿಲ್ಲ, 50 ಸ್ಟಾರ್ಟ್ ಆಗ್ತಿದೆ ಡೈಲಿ ಟೆಸ್ಟು. ಜೊತೆಗೆ 25 ಟೆಸ್ಟ್ ಸೀರೀಸು, ಜೊತೆಗೆ ವೀಕ್ಲಿ ಟೆಸ್ಟ್. ಯು ವಿಲ್ ಬಿ ಹ್ಯಾವಿಂಗ್ ಆಲ್ ದಿಸ್ ಟೆಸ್ಟ್ ಸೀರೀಸ್ ಬಿಕಾಸ್ ಟು ಟೆಸ್ಟ್ ಯುವರ್ ಪ್ರಿಪರೇಷನ್. ನಿಮ್ಮ ಪ್ರಿಪರೇಷನ್ ಟೆಸ್ಟ್ ಮಾಡೋದಕ್ಕೋಸ್ಕರ ಟೆಸ್ಟ್ ಸೀರೀಸ್ ಮಾಡ್ತಿರೋದು. ಅದರ ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಬ್ಯಾಚಸ್, ರೈಟ್. ಸೊ ನೋ ಬಾರ್, ಎಲ್ಲೂ ನಿಮಗೆ ಕಟ್ ಮಾಡೋದು ಅಲ್ಲಿ ಆಕ್ಸೆಸ್ ಇಲ್ಲ. ನೋ, ಒಂದ್ಸತಿ ಜಾಯ್ನ್ ಆದ್ರೆ ಮುಗೀತು, ಎಕ್ಸಾಮ್ಸ್ವರೆಗೂ ಪ್ರಿಪೇರ್ ಆಗ್ತಾನೆ ಇರಬೇಕು, ರೈಟ್. ಸೊ ಐ ಹೋಪ್ ಯು ವಿಲ್ ಗೆಟ್ ಯೂಸ್ ದಿಸ್ ಆಪರ್ಚುನಿಟಿ. ಡೆಫಿನೆಟ್ಲಿ ಏನು ಮಾಡಬೇಕು, ನೀವು ಡೌನ್ಲೋಡ್ ಮಾಡ್ಕೊಂಡು ಧ್ರುವಿಕ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ. ಆ್ಯಂಡ್ ನಂಬರ್ ಇಲ್ಲಿ ಸ್ಕ್ರೋಲ್ ಆಗ್ತಿದೆ ಅಥವಾ ಡಿಸ್ಕ್ರಿಪ್ಷನ್ ಒಳಗಡೆ 6361949484. ಇಟ್ ಇಸ್ ಮೈ ವಾಟ್ಸಪ್ ನಂಬರ್ ಆ್ಯಂಡ್ ಟೆಲಿಗ್ರಾಮ್ ನಂಬರ್ ಆ್ಯಂಡ್ ಆಲ್ಸೋ ಕಾಲಿಂಗ್ ನಂಬರ್. ಯು ಕ್ಯಾನ್ ಕಾಲ್ ಆನ್ ದಿಸ್ ನಂಬರ್. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ರಿಪ್ಲೈ ಟು ಆಲ್ ಆಫ್ ಯು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಚೆನ್ನಾಗಿ ಪ್ರಿಪರೇಷನ್ ಮಾಡಿರಿ, ರಾಕ್ ದ ಪ್ರಿಪರೇಷನ್ ಆ್ಯಂಡ್ ಹ್ಯಾವ್ ಅ ಟಾರ್ಗೆಟ್. ರಿಮೆಂಬರ್, ಹ್ಯಾವ್ ದ ಟಾರ್ಗೆಟ್ ಆಫ್ ಫಸ್ಟ್ ರ್ಯಾಂಕ್, ರೈಟ್. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್.